ಈಗ ಭೂ ಪರಿಹಾರ ಘೋಷಣೆ ಆಗಿದೆ ಸರ್. ಅದೇ ಅಪರ್ ಕೃಷ್ಣ ಪ್ರಾಜೆಕ್ಟು ಹಂತ 3 ಯುಕೆಪಿ ಸ್ಟೇಜ್ 3 ಏನಿದೆ ಇದು ಸುಮಾರು 5 ಲಕ್ಷ ಹೆಕ್ಟೇರ್, ಸುಮಾರು 13-14 ಲಕ್ಷ ಎಕರೆ ನೀರಾವರಿ ಆಗುವಂತದ್ದು ಬಹಳ ಬಹುದಿನದ ಕನಸು. 2010ರಲ್ಲಿ ಕೃಷ್ಣ ನ್ಯಾಯಾಧಿಕರಣ 2 ತೀರ್ಪನ್ನು ಕೊಟ್ಟರು. 13ರಲ್ಲಿ ಸ್ಪಷ್ಟೀಕರಣ ಆಗಿ ಅಂತಿಮಗೊಳ್ತು. 13ರಿಂದ ಈಗ 12 ವರ್ಷ. ಇವತ್ತು ನಾವು ಅಲ್ಲಿ ಆಲಮಟ್ಟಿ ಅಣೆಕಟ್ಟನ್ನ 519.6 ರಿಂದ 524.256ಕ್ಕೆ ಏರಿಸಬೇಕು. ಆ ಏರಿಸುವ ಮೂಲಕ ಸುಮಾರು 130 ಟಿಎಂಸಿಯನ್ನು ನಾವು ಬಳಕೆ ಮಾಡ್ಕೋಬೇಕು. ಅಂದ್ರೆ 100 ಟಿಎಂಸಿ ಶೇಖರಣೆಯನ್ನು ಮಾಡಿ ಸರ್ಕ್ಯುಲೇಷನ್ ಅಲ್ಲಿ 130 ಟಿಎಂಸಿಯನ್ನು ಬಳಕೆ ಮಾಡ್ಕೋಬಹುದು. ಅಲ್ಲಿ ಸುಮಾರು 1,33,000 ಎಕರೆ ಬೇಕು. ಅದರಲ್ಲಿ 75,000 ಎಕರೆ ರೈತರ ಭೂಮಿಗಳು ಮುಳುಗಡೆ ಆಗ್ತವೆ ಹಿನ್ನೀರಿಂದ, ಡ್ಯಾಮ್ ಹೈಟ್ ಇನ್ಕ್ರೀಸ್ ಮಾಡಿದ್ದಾನೆ. ಮತ್ತು 20 ಹೊಳೆಗಳ ಸ್ಥಳಾಂತರ ಆಗ್ತದೆ. ಮತ್ತು 9 ಉಪಯೋಜನೆಗಳಿದಾವೆ. ಆ 9 ಉಪಯೋಜನೆಗಳಿಗೆ ಸುಮಾರು 51,000 ಎಕರೆ ಇವತ್ತು ಸಹ ಕಾಲುವೆಗಳಿಗೆ ಮತ್ತು ಉಪಕಾರ್ಯಗಳಿಗೆ ಮತ್ತು ಇನ್ನಿತರ ಕಾಮಗಾರಿಗಳಿಗೆ ಬೇಕಾಗ್ತದೆ. ಅದಕ್ಕೆ ನಿನ್ನೆ ಬಹಳ ಒಂದು ಒತ್ತಾಯ ಇತ್ತು. ಬೆಳಗಾವಿ ಅಧಿವೇಶನದಲ್ಲಿ ಕೂಡ ನಾವು ಎಲ್ಲಾ ಜನಪ್ರತಿನಿಧಿಗಳು, ಸಚಿವರು, ಆ ಭಾಗದ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಕೂಡ ಕರೆದಿದ್ದೀವಿ. ಇವತ್ತು ದಿವಸ ಎಲ್ಲರೂ ಅಟೆಂಡ್ ಆಗಿ ಇವತ್ತು ಅಲ್ಲಿ ರೈತರ ಬೇಡಿಕೆ ಇವತ್ತು ದಿವಸ ಅವ್ರಿಗೆ ಸೂಕ್ತವಾದ ಬೆಲೆ ಕೊಡಬೇಕು ಅಂತೇಳಿ, ಅದಕ್ಕೆ ಮತ್ತು ಒಂದೇ ಹಂತದಲ್ಲಿ ಆಗಬೇಕು ಅಂತೇಳಿ. ಅಂದ್ರೆ ಸುಮಾರು 75,000 ಎಕರೆ, ವಿಶೇಷವಾಗಿ ಪ್ರಥಮ ಆದ್ಯತೆಯಲ್ಲಿ 75,000 ಎಕರೆಗೆ ನೀರಾವರಿ ಇದ್ದ ಭೂಮಿಗೆ 40 ಲಕ್ಷ ಮತ್ತು ಒಣ ಭೂಮಿ ಅಂತದ್ದು ಡ್ರೈ ಲ್ಯಾಂಡ್ಗೆ 30 ಲಕ್ಷ ಮತ್ತು ಕೆನಾಲ್ ಲ್ಯಾಂಡ್ಗೂ ಕೂಡ ಅಲ್ಲಿಯ ಬೆನಿಫಿಷರೀಸ್ ಇರ್ತಾರೆ, ಅವರು ತಾವು ನಿರಾಶ್ರಿತರಾಗ್ತಾರೆ. ಕೆನಾಲ್ ಲ್ಯಾಂಡ್ಗೆ ಒಂದು ಸ್ವಲ್ಪ ಕಡಿಮೆ ಕೊಟ್ಟರು ಅಡ್ಡಿಲ್ಲ ಅಂತೇಳಿ ಕೆನಾಲ್ ಲ್ಯಾಂಡ್ಗೆ ನಾವು ಡ್ರೈ ಲ್ಯಾಂಡ್ ಇದ್ರೆ 25 ಲಕ್ಷ, ಕೆನಾಲ್ ಲ್ಯಾಂಡ್ ಅಲ್ಲಿ ಏನಾದ್ರು ನೀರಾವರಿ ಇದ್ರೆ ಅದಕ್ಕೆ 30 ಲಕ್ಷ ಈ ಪರಿಹಾರ ಕೊಡುವಂತದ್ದು ಒಂದು ನಿರ್ಣಯ ಆಗಿದೆ. 3 ವರ್ಷಗಳಲ್ಲಿ ಒಂದು ದಿವಸ ಈ ಎಲ್ಲಾ ಪೇಮೆಂಟ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇದು ಒಂದು ಐತಿಹಾಸಿಕ ನಿರ್ಧಾರ. ಇದು ಬಹುಶಃ ಇದರಿಂದ ಸುಮಾರು 75,000 ಕೋಟಿ ರೂಪಾಯಿ ನಮಗೆ ಕಳೆದ ಮುಂದಿನ 3-4 ವರ್ಷಗಳಲ್ಲಿ ನಮಗೆ ಹಣವನ್ನು ಕೊಡಬೇಕಾಗ್ತದೆ, ಕಾಮಗಾರಿ ಮತ್ತು ಎಲ್ಲವನ್ನೂ ಕೂಡ. ಹೀಗಾಗಿ ಬಹಳ ದಿನದ ಆ ಭಾಗದ ಕೆಲಸ. ಇವತ್ತು ಕೃಷ್ಣ ಕಣಿವೆ, ಇವತ್ತು ನಾವು ಸುಮಾರು ನಮ್ಮ 62% ಆಫ್ ದ ಸ್ಟೇಟ್ ಕಮ್ಸ್ ಅಂಡರ್ ಕೃಷ್ಣ ಬೇಸಿನ್. ಸೊ ಹೀಗಾಗಿ ಪ್ರತಿ ವರ್ಷ ಸುಮಾರು 200 ಟಿಎಂಸಿ, 300 ಟಿಎಂಸಿ, 400 ಟಿಎಂಸಿ, 500 ಟಿಎಂಸಿ ಸಂದರ್ಭ ಬಂದಾಗ 1,000 ಟಿಎಂಸಿ ಇವತ್ತೊಂದು ದಿವಸ ನೀರು ಇವತ್ತೊಂದು ದಿವಸ ನಾವು ಹೈಟ್ ಇನ್ಕ್ರೀಸ್ ಮಾಡದೇ ಇರೋದ್ರಿಂದ ಹರಿದು ಇವತ್ತೊಂದು ದಿವಸ ಆಂಧ್ರಕ್ಕೆ ಮತ್ತೆ ಸಮುದ್ರಕ್ಕೆ ಹೋಗ್ತಾ ಇದೆ. ಅದನ್ನ ನಾವು ಉಪಯೋಗ ಮಾಡಿಕೊಳ್ಳುವಂತದ್ದು ಅದು ಶೀಘ್ರದಲ್ಲಿ ಆಗಬೇಕು. ಮತ್ತು ಇನ್ನು ನೋಟಿಫಿಕೇಶನ್ ಆಗಿಲ್ಲ, ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಯಾಕಂದ್ರೆ ಅಂತಿಮ ಆಗಿದೆ, ನೋಟಿಫಿಕೇಶನ್ ಆಗಬೇಕು. ನನ್ನ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದು ಒಂದು ಐತಿಹಾಸಿಕ ನಿರ್ಧಾರ. ಮತ್ತು ವಿಶೇಷವಾಗಿ ವಿಜಯಪುರ ಜಿಲ್ಲೆ, ನಮ್ಮ ಜಿಲ್ಲೆಯಲ್ಲಿ ಬಹುತೇಕ ಸುಮಾರು 3 ಲಕ್ಷ ಹೆಕ್ಟೇರ್ ನಮ್ಮಲ್ಲಿ ನೀರಾವರಿ ಆಗ್ತದೆ. ಬಾಗಲಕೋಟು, ಗುಲ್ಬರ್ಗ 9 ಉಪಯೋಜನೆಗಳಿವೆ, ಕೊಪ್ಪಳ, ಎಲ್ಲಾ ಭಾಗಗಳಿಗೆ ನೀರಾವರಿ ಆಗುವಂತಹ ಒಂದು ಮಹತ್ವದ ಯೋಜನೆ ಇದು. ಈ ಯೋಜನೆಯಿಂದ ಬಹುತೇಕ ರೈತರಿಗೆ, ಜನರಿಗೆ ಒಳ್ಳೆಯದಾಗುವಂತಹದ್ದು ಐತಿಹಾಸಿಕ ನಿರ್ಧಾರವನ್ನು ಕೈಗೊಂಡಂತ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾರೆ. ಪರಿಹಾರಕ್ಕಾಗಿ ಒಟ್ಟು ಎಷ್ಟಾಗಬಹುದು? ಪರಿಹಾರಕ್ಕಾಗಿ ಸುಮಾರು ನೋಡಿ, ಅಲ್ಲಿ ಮೇಜರ್ ಇರುವುದೇ ಪರಿಹಾರಕ್ಕೆ. ಅಲ್ಲಿ 75,000 ಎಕರೆ ಒಟ್ಟು ಪರಿಹಾರ 23-24-25,000 ಬರ್ತದೆ. ಆಮೇಲೆ ಕೆನಾಲ್ ಇದಕ್ಕೆ ಅಲ್ಲೊಂದು ನಾವು 15,000 ಕೋಟಿ ಬರ್ತದೆ. ಕಾಮಗಾರಿಗಳಿಗೆ ಸುಮಾರು ಒಂದು ಇನ್ನು ಬಾಕಿ ಇರುವಂತದ್ದು ಒಂದು 12,000-13,000 ಆಗ್ತದೆ. ಆಮೇಲೆ ಈ R&R ನಲ್ಲಿ ಬಹಳಷ್ಟು ಗೊಂದಲ ಇದೆ. ಅಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಪುನರ್ವಸತಿ ಕೇಂದ್ರ ಏನು 20 ಹಳ್ಳಿಗಳ ಸ್ಥಳಾಂತರ ಆಗ್ತಾವಲ್ಲ, ಅಲ್ಲಿ ಬಹಳಷ್ಟು ಏನು ಅವ್ಯವಹಾರಗಳು ಅಂದ್ರೆ ಏನು ಸಿಕ್ಕಂಗೆ ಪರಿಹಾರ ಆಗ್ತದೆ. ಅಲ್ಲಿ ಪೊಟೆನ್ಷಿಯಲ್ ಆಫ್ ಎನಿ ಅಂತೇಳಿ ಇವತ್ತೊಂದು ಕೋರ್ಟ್ಲಿಂದ ಆದೇಶಗಳು ಆಗ್ತಾ ಇದಾವೆ. ಅದಕ್ಕೂ ಒಂದು ಪರ್ಯಾಯ ಮಾರ್ಗವನ್ನು ಹುಡುಕಾಡಿದ್ವಿ. ಇದನ್ನು ಯಾವ ರೀತಿ ತಡೆಗಟ್ಟಬೇಕು, ಪರ್ಯಾಯ ಮಾರ್ಗಗಳನ್ನ ಹುಡುಕಿದ್ದೀವಿ. ಅದನ್ನು ಕೂಡ ಸೆಟಲ್ ಮಾಡ್ತೀವಿ. ಅಲ್ಲಿ ಒಂದು 12,000 ಕೋಟಿ ಬೇಕಾಗ್ತದೆ. ಒಟ್ಟು 75,000 ಕೋಟಿ ಬೇಕಾಗ್ತದೆ. ಇದನ್ನ ಮಾಡುವಂತದ್ದು ನಮ್ಮ ಕರ್ತವ್ಯವಾಗಿದೆ. ಆ ಕೆಲಸವನ್ನ ಮಾಡ್ತೀವಿ. ಥ್ಯಾಂಕ್ ಯು. ಕೋರ್ಟ್ನಲ್ಲಿ ಏನ್ ಕೇಸ್ಗಳಿದಾವೆ ಅದಕ್ಕೆ ಮೀಡಿಯೇಷನ್ ಆಕ್ಟ್ ಮುಖಾಂತರ ಇವತ್ತು ಅಡ್ವೊಕೇಟ್ ಜನರಲ್ ಕೂಡ ಬಂದಿದ್ರು ಮೀಟಿಂಗಿಗೆ. ಆ ಮೀಡಿಯೇಷನ್ ಆಕ್ಟ್ ಮೂಲಕ ಕೋರ್ಟ್ನು ಕೂಡ ಹೊರಗೆ ತೋರಿಸಿದೆ. ಎಲ್ಲವನ್ನ ಒಂದು ಮೀಡಿಯೇಷನ್ ಆಕ್ಟ್ ನಲ್ಲಿ ಒಬ್ರು ಸಿಟ್ಟಿಂಗ್ ಜಡ್ಜು, ಡಿಸ್ಟ್ರಿಕ್ಟ್ ಜಡ್ಜು ಅಥವಾ ರಿಟೈರ್ಡ್ ಡಿಸ್ಟ್ರಿಕ್ಟ್ ಜಡ್ಜು ಅದರ ಮೂಲಕ ಇವತ್ತು ದಿವಸ ಮಾಡುವಂತದ್ದನ್ನು ಕೂಡ ಮಾಡ್ತಾ ಇದೀವಿ.
ಇದಲ್ಲದೆ 2013 ಭೂ ಸ್ವಾಧೀನ ಕಾಯ್ದೆಯಲ್ಲಿ ಇವತ್ತು ಅಲ್ಲಿ ಒಂದು ಪ್ರಾವಿಷನ್ ಇದೆ, ಒಂದು ಅಥಾರಿಟಿಯನ್ನು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಆ ಅಥಾರಿಟಿಯನ್ನು ಕ್ರಿಯೇಟ್ ಮಾಡ್ಲಿಕ್ಕೂ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದಾರೆ. ಬಿಜೆಪಿ ಅವರು ಸಮೀಕ್ಷೆಯಲ್ಲಿ ಹಿಂದೂ ಅಂತ ಬರೆಸಬೇಕು ಅನ್ನುವಂತ ವಾದವನ್ನ ಮುಂದಿಡ್ತಾ ಇದ್ದಾರೆ ಸರ್. ಈಗ ನೋಡಿ, ಈಗ ಬೇರೆ ಬೇರೆ ತರ ಇದಾವೆ. ಬಿಜೆಪಿ ಅವ್ರದ್ದು ಒಂದಿದೆ, ವೀರಶೈವ ಮಹಾಸಭಾದವ್ರದ್ದು ವೀರಶೈವ ಲಿಂಗಾಯತ್ ಅಂತಿದೆ, ವಿರಕ್ತ ಮಠಗಳದ್ದು ಲಿಂಗಾಯತ್ ಅಂತಿದೆ. ಎಲ್ಲ ಚರ್ಚೆ ಮಾಡೋಣ. ಕುತಂತ್ರ ಅಂತ ಹೇಳಿದ್ದಾರೆ ಯಡಿಯೂರಪ್ಪ ಅವರು ಯಡಿಯೂರಪ್ಪರ ಮಗಳೇ ಅದಾಳಲ್ಲ ಅಲ್ಲಿ ವೀರಶೈವ ಮಹಾಸಭಾದಾಗ ಅಧ್ಯಕ್ಷ, ಬೇಡ ಅಧ್ಯಕ್ಷದು. ಮತ್ತೆ ಯಡಿಯೂರಪ್ಪನವರು ಅಲ್ಲಿ ವೀರಶೈವ ಮಹಾಸಭಾ ದಾವಣಗೆರೆ ಸಮಾವೇಶ ಆಯ್ತಾ ಇಲ್ಲ, ಆ ಸಮಾವೇಶದಲ್ಲಿ ಯಡಿಯೂರಪ್ಪನವರು ಆ ರೆಸಲ್ಯೂಷನ್ ಮಾಡುವಾಗ ಯಡಿಯೂರಪ್ಪನವರು ಇದ್ರು, ಅವ್ರ ಪುತ್ರ ವಿಜೇಂದ್ರ ಅವರು ಇದ್ರು. ಯಾವ್ದು ಸತ್ಯ? ಇಲ್ಲಿ ಬಿಜೆಪಿಗೆ ಪ್ಲೀಸ್ ಮಾಡುವಂತಹದ್ದು, ಇಲ್ಲಿ ಹಿಂದೂ ಅನ್ನೋದು, ಅಲ್ಲಿ ಹೋಗಿ ನೀವು ಅಧಿವೇಶನದಲ್ಲಿ ರೆಸಲ್ಯೂಷನ್ ಆಗಿದ್ದಾಗ ಸುಮ್ಮನೆ ಕುಂಡ್ರದು. ನಿಮ್ಮ ಮಗಳು ಹಂಗ ಇದಾರೆ, ಮತ್ತೆ ಯಾರ್ಯಾರು ಹಂಗೆ ಇವರು ಇದು ಇದ್ರೆ ನನ್ನ ಮುಂದೆ ಹೇಳಕ್ ಬರೋದಿಲ್ಲ. ಆದ್ರೆ ಅರ್ಥ ಮಾಡ್ಕೊಳ್ಳಿ, ಇವರು ಡಬಲ್ ರೋಡ್ ಆಡ್ತಾ ಇದ್ದಾರೆ ಈಗ.